ದೇಶಕ್ಕೆ ಸ್ವತಂತ್ರ ತಂದುಕೊಟ್ಟ ಅಹಿಂಸಾ ಮಾರ್ಗದ ಪ್ರತಿಪಾದಕರಾದ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಇಡೀ ಜಗತ್ತಿಗೆ ಸ್ಫೂರ್ತಿಯ ಸೆಲೆಯಾಗಿದ್ದಾರೆ. ಎಲ್ಲರಿಗೂ ಸ್ಫೂರ್ತಿಯ ಸೆಲೆಯಾಗಿರೋ ಮಹಾತ್ಮ ಗಾಂಧೀಜಿಯವರು 1948ರಲ್ಲಿ ಗುಂಡಿನ ದಾಳಿಯಲ್ಲಿ ಹುತಾತ್ಮರಾದ ಬಳಿಕ ಅವರ ಚಿತಾಭಸ್ಮವನ್ನು ದೆಹಲಿಯ ರಾಜ್ಘಾಟ್ನಲ್ಲಿಟ್ಟು ಸಂರಕ್ಷಣೆ ಮಾಡಿ ಅಲ್ಲಿ ಗಾಂಧಿ ಸ್ಮಾರಕ ನಿರ್ಮಾಣ ಮಾಡಲಾಗಿದೆ. ಅದು ಬಿಟ್ಟರೆ ಹೀಗೆ ಗಾಂಧೀಜಿಯವರ ಚಿತಾಭಸ್ಮ ಇರುವ ಮತ್ತೊಂದು ಸ್ಥಳವೇ ಕೂಡ್ಲಿಗಿ. ಕೂಡ್ಲಿಗಿಯ ಮಹಾದೇವ ಮೈಲಾರ ಕ್ರೀಡಾಂಗಣದಲ್ಲಿ ಗಾಂಧೀಜಿಯವರ ಚಿತಾಭಸ್ಮವನ್ನು ಪ್ರತಿಷ್ಠಾಪನೆ ಮಾಡಿ ಅದಕ್ಕೆ ಹುತಾತ್ಮರ ಸ್ಮಾರಕ ಎಂದು ನಾಮಕರಣ ಮಾಡಲಾಗಿದೆ. ಗಾಂಧೀಜಿಯವರ ಚಿತಾಭಸ್ಮ ಕೂಡ್ಲಿಗಿಗೆ ಬಂದು ತಲುಪಿದ್ದು ಒಂದು ಇತಿಹಾಸವೇ ಆಗಿದೆ. ಆಗಿನ ಮದ್ರಾಸ್ ಪ್ರಾಂತ್ಯದ ಕಂದಾಯ ಸಚಿವರಾಗಿದ್ದ ಹಾಲ್ ಹರವಿ ಸೀತಾರಾಮ ರೆಡ್ಡಿಯ ಪರಿಶ್ರಮ ಹಾಗೂ ಆಗಿನ ಬೋರ್ಡ್ ಹೈಸ್ಕೂಲಿನ ಶಿಕ್ಷಕ ಸ್ವಾತಂತ್ರ್ಯ ಯೋಧ ಬಿಂದು ಮಾಧವ್ ಹಾಗೂ ಇತರೆ ಗಣ್ಯ ವ್ಯಕ್ತಿಗಳ ಸಹಾಯ ಸಹಕಾರದೊಂದಿಗೆ ಗಂಧದ ಕರಂಡಕದಲ್ಲಿದ್ದ ಗಾಂಧಿ ಚಿತಾಭಸ್ಮವನ್ನು ಮದ್ರಾಸಿನಿಂದ ಬಳ್ಳಾರಿಗೆ 1948ರ ಫೆಬ್ರವರಿ 11ರಂದು ತರಲಾಯಿತು. ಬಳ್ಳಾರಿಯ ಮಲ್ಲಸಜ್ಜನ ವ್ಯಾಯಾಮ ಶಾಲೆಯಲ್ಲಿ ಸಾರ್ವಜನಿಕ ವೀಕ್ಷಣೆಗೆ ಇಡಲಾಯಿತು. ನಂತರ ಬಳ್ಳಾರಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಲೋಕಸಭಾ ಸದಸ್ಯರಾಗಿದ್ದ ಟೀಕೂರ್ ಸುಬ್ರಹ್ಮಣ್ಯಂ ನೇತೃತ್ವದಲ್ಲಿ ಸಾವಿರಾರು ಜನ ಗಾಂಧಿ ಚಿತಾಭಸ್ಮವನ್ನು ಸೊಂಡೂರು, ಕೂಡ್ಲಿಗಿ, ಕೊಟ್ಟೂರು ಮುಂತಾದ ಸ್ಥಳಗಳಲ್ಲಿ ಮೆರವಣಿಗೆಯಲ್ಲಿ ಕೊಂಡೊಯ್ಯಲಾಯಿತು. ಬಿಂದು ಮಾಧವ್ ಹಾಗೂ ಇತರ ಹಿರಿಯರ ಆಗ್ರಹದಂತೆ ಚಿತಾಭಸ್ಮದ ಕರಂಡಕವನ್ನು ಕೂಡ್ಲಿಗಿ ಸರ್ಕಾರಿ ಪ್ರೌಢಶಾಲಾ ಆವರಣದಲ್ಲಿ ವಿದ್ಯಾರ್ಥಿಗಳ ಸಹಾಯದೊಂದಿಗೆ ಸ್ಮಾರಕ ರೂಪದ ಕಟ್ಟೆಯನ್ನು ಕಟ್ಟಿ ಸಾರ್ವಜನಿಕರ ಪ್ರದರ್ಶನಕ್ಕೆ ಇಡಲಾಯಿತು. 1950ರ ಜನವರಿ 30ರಂದು ವಿದ್ಯಾರ್ಥಿಗಳೊಂದಿಗೆ ಪುನರ್ನಿರ್ಮಿಸಲಾದ ಕಟ್ಟೆಯ ಮೇಲೆ ಚಿತಾಭಸ್ಮವನ್ನು ಪುನರ್ ಪ್ರತಿಷ್ಠಾಪಿಸಿದರು. ಹೈದರಾಬಾದ್ ಕಾಂಗ್ರೆಸ್ ಅಧ್ಯಕ್ಷರು ಲೋಕಸಭಾ ಸದಸ್ಯರಾಗಿದ್ದ ರಮಾನಂದ ತೀರ್ಥರು 1957ರ ಏಪ್ರಿಲ್ 6ರಂದು ಅಖಿಲ ಭಾರತ ಗಾಂಧಿ ಸ್ಮಾರಕ ನಿಧಿಯ ಅಧ್ಯಕ್ಷರಾಗಿದ್ದ ಆರ್ ದಿವಾಕರ್ ಅಮೃತಶಿಲೆಯಿಂದ ನಿರ್ಮಿಸಲಾದ ಕಟ್ಟೆಯ ಮಧ್ಯಭಾಗದಲ್ಲಿ ಚಿತಾಭಸ್ಮವಿದ್ದ ಕರಂಡಕವನ್ನು ವಿಧಿವತ್ತಾಗಿ ಪ್ರತಿಷ್ಠಾಪಿಸಿದರು. ಈ ಸಂದರ್ಭದಲ್ಲಿ ಗಾಂಧಿ ಮತ್ತು ಗ್ರಾಮೋದ್ಯೋಗ ಮಂಡಳಿ ಅಧ್ಯಕ್ಷರಾಗಿದ್ದ ರಾಮರಾವ್ ಹುಕ್ಕೇರಿ ಉಪಸ್ಥಿತರಿದ್ದರು. ಮದ್ರಾಸಿನಿಂದ ಕೂಡ್ಲಿಗಿವರೆಗೂ ಯಾತ್ರೆ ಬೆಳೆಸಿದ ಗಾಂಧಿ ಚಿತಾಭಸ್ಮ ಕುರಿತ ಪತ್ರವ್ಯವಹಾರಗಳ ಕಟ್ಟನ್ನು ಓವರ್ ಮಾಡಿದ ಪೆಟ್ಟಿಗೆಯಲ್ಲಿಟ್ಟು ಈ ಮೊದಲು ಕೂಡ್ಲಿಗಿ ಗಾಂಧಿ ಸ್ಮಾರಕ ಸಮಿತಿ ಅಧ್ಯಕ್ಷರಾಗಿದ್ದ ಜಿ.ಕೆ. ವೆಂಕೋಬ್ರಾವ್ ಅವರಿಗೆ ವಹಿಸಲಾಯಿತು. ಅವರ ನಿಧನ ನಂತರ ಅದು ಗಾಂಧಿ ಸ್ಮಾರಕ ಸಮಿತಿ ನೂತನ ಅಧ್ಯಕ್ಷರಾದ ಅಂಗಡಿ ಸಿದ್ದಣ್ಣ ಅವರ ಸುಪರ್ದಿಗೆ ಬಂದಿತು. ಅವರ ಕಾಲಾನಂತರ ನಿವೃತ್ತ ಶಿಕ್ಷಕ ಡಿ. ನಾಗರಾಜ್ ಈಗ ಗಾಂಧಿ ಸ್ಮಾರಕ ಸಮಿತಿಯ ಅಧ್ಯಕ್ಷರಾಗಿದ್ದಾರೆ. ಪ್ರಧಾನಮಂತ್ರಿ ಇಂದಿರಾ ಗಾಂಧಿ, ಮೈಸೂರು ರಾಜ್ಯದ ಮುಖ್ಯಮಂತ್ರಿ ಕೆಂಗಲ್ ಹನುಮಂತಯ್ಯ, ದೇಶದ ಪ್ರಥಮ ದಂಡನಾಯಕ ಜನರಲ್ ಕಾರ್ಯಪ್ಪ ಸೇರಿದಂತೆ ರಾಜ್ಯದ ಅನೇಕ ಮುಖ್ಯಮಂತ್ರಿಗಳು, ಮಂತ್ರಿಗಳು, ಗಣ್ಯರು ಸ್ಮಾರಕಕ್ಕೆ ಭೇಟಿ ನೀಡಿದ್ದಾರೆ. ಮಹಾದೇವ ಮೈಲಾರ ಕ್ರೀಡಾಂಗಣದಲ್ಲಿ ಯಾವುದೇ ಕಾರ್ಯಕ್ರಮ ನಡೆಯಲಿ ಮೊದಲು ಹುತಾತ್ಮರ ಸ್ಮಾರಕಕ್ಕೆ ಭೇಟಿ ನೀಡಿ ಗಾಂಧಿ ಚಿತಾಭಸ್ಮವಿರುವ ಪವಿತ್ರ ಸ್ಥಳಕ್ಕೆ ನಮಿಸಿ ಮುಂದಿನ ಕಾರ್ಯಕ್ರಮ ಮಾಡುವುದು ಇಲ್ಲಿನ ಸಂಪ್ರದಾಯವಾಗಿದೆ. ಗಾಂಧೀಜಿ ನಿಧನ ನಂತರ ಅವರ ಚಿತಾಭಸ್ಮವನ್ನು ಇಲ್ಲಿಗೆ ತರಲಾಗಿತ್ತು. ಶಿಕ್ಷಕ ಬಿಂದು ಮಾಧವ್ ಎಂಬುವರು ಪಟ್ಟಣದ ಮಹಾದೇವ ಮೈಲಾರ ಕ್ರೀಡಾಂಗಣದಲ್ಲಿ ಗಾಂಧಿ ಚಿತಾಭಸ್ಮ ತಂದು ಮಂಟಪ ಮಾಡಿ ಅದಕ್ಕೆ ಹುತಾತ್ಮರ ಸ್ಮಾರಕ ಎಂದು ನಾಮಕರಣ ಮಾಡಿದರು. ಗಾಂಧೀಜಿಯವರ ನೆನಪು ಸದಾ ಜನಮಾನಸದಲ್ಲಿ ಉಳಿಯುವಂತೆ ಶ್ರಮಿಸಿದರು. ನಂತರ ಅಭಿವೃದ್ಧಿ ಹೆಸರಿನಲ್ಲಿ ಕಾಲಕ್ಕೆ ತಕ್ಕಂತೆ ಅದರ ಸ್ವರೂಪ ಬದಲಾಗುತ್ತಲೇ ನಡೆಯಿತು. ಅಕ್ಟೋಬರ್ 2ರಂದು ಗಾಂಧಿ ಜಯಂತಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿಯನ್ನು ಹಾಗೂ ಜನವರಿ 30ರಂದು ಹುತಾತ್ಮರ ದಿನಾಚರಣೆಯನ್ನು ಈ ಸ್ಥಳದಲ್ಲಿ ಆಚರಿಸಲಾಗುತ್ತದೆ. ಇದರಲ್ಲಿ ಜನಪ್ರತಿನಿಧಿಗಳು, ತಾಲೂಕು ಮಟ್ಟದ ಅಧಿಕಾರಿಗಳು, ವಿವಿಧ ಶಾಲಾ ಕಾಲೇಜು ವಿದ್ಯಾರ್ಥಿಗಳು, ಸಾರ್ವಜನಿಕರು ಭಾಗಿಯಾಗುತ್ತಾರೆ. ಇದರಲ್ಲಿ ಗಾಂಧಿ ಸ್ಮಾರಕಕ್ಕೆ ಪುಷ್ಪಾರ್ಚನೆ ಮಾಡೋದರ ಜೊತೆಗೆ ರಾಷ್ಟ್ರಧ್ವಜವನ್ನು ಅರ್ಧಕ್ಕಿಳಿಸಿ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ಮಡಿದ ಇವರಿಗೆ ಶ್ರದ್ಧಾಂಜಲಿ ಸಲ್ಲಿಸಲಾಗುತ್ತದೆ. ಇಲ್ಲಿ ಕೇವಲ ಗಾಂಧೀಜಿ ಅವರಿಗೆ ಪುಷ್ಪಾರ್ಚನೆ ಸಲ್ಲಿಸದೆ ಸ್ವತಂತ್ರಕ್ಕಾಗಿ ಹೋರಾಡಿದ ಹಾಗೂ ಆಧುನಿಕ ಭಾರತದ ಉಳಿವಿಗಾಗಿ ತಮ್ಮ ಪ್ರಾಣತ್ಯಾಗ ಮಾಡಿದ ಅನೇಕ ಯೋಧರನ್ನು ಸಹ ಈ ಸಂದರ್ಭದಲ್ಲಿ ಇಲ್ಲಿ ಸ್ಮರಿಸಿ ಅವರ ಗೌರವಾರ್ಥ ಪುಷ್ಪಾರ್ಚನೆ ಸಲ್ಲಿಸಲಾಗುತ್ತದೆ ಹಾಗೂ ಅವರಿಗೆ ನಮನವನ್ನು ಸಲ್ಲಿಸಲಾಗುತ್ತದೆ. ಈ ಸ್ಮಾರಕವನ್ನು ರಾಷ್ಟ್ರೀಯ ಸ್ಮಾರಕವಾಗಿ ಘೋಷಿಸಲಾಗಿದ್ದು ಇದನ್ನು
ಹಂತ ಹಂತವಾಗಿ ಅಭಿವೃದ್ಧಿಪಡಿಸಿ ರಾಷ್ಟ್ರ ಮಟ್ಟದಲ್ಲಿ ಹೆಸರು ಬೆಳೆಸಬೇಕೆಂಬುದು ಈ ನಾಡಿನ ಜನತೆಯ ಮಹದುದ್ದೇಶವಾಗಿದೆ. ಇದನ್ನು ನೋಡಲು ನೀವು ಚಿತ್ರದುರ್ಗದಿಂದ ಅಥವಾ ಹೊಸಪೇಟೆಯಿಂದ ಬಳ್ಳಾರಿಯಿಂದಲೂ ಈ ಪಟ್ಟಣಕ್ಕೆ ಬಂದು ಪಟ್ಟಣದ ಅಂಬೇಡ್ಕರ್ ವೃತ್ತದಿಂದ ಗುಡಕೋಟೆಗೆ ಹೋಗುವ ರಸ್ತೆಯಲ್ಲಿ ಮಹಾತ್ಮ ಗಾಂಧಿ ರಸ್ತೆಯಲ್ಲಿ ಸಾಗಿದರೆ ನಿಮಗೆ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಪ್ರೌಢಶಾಲಾ ಆವರಣ ಹೊಕ್ಕರೆ ಅಲ್ಲಿ ಮಹಾದೇವ ಮೈಲಾರ ಕ್ರೀಡಾಂಗಣವಿದೆ. ಅಲ್ಲಿ ನಿಮಗೆ ಈ ಸ್ಮಾರಕ ನೋಡಲು ಸಿಗುತ್ತದೆ. ನೀವು ಯಾವತ್ತಾದರೂ ಈ ಸ್ಮಾರಕ ನೋಡಬೇಕೆಂದರೆ ಇತ್ತ ಕಡೆ ಬಂದಾಗ ಒಮ್ಮೆ ಭೇಟಿ ಕೊಡಿ, ವೀಕ್ಷಿಸಿ. ಧನ್ಯವಾದಗಳು.
ಸಮ್ಮುಖದಲ್ಲಿ ನಾನು ಸಹ ನಿಮ್ಮಂತೆ ಈ ದೇಶದ ಅಖಂಡತೆ, ಸಾರ್ವಭೌಮತೆ, ಸರ್ವರ ಸ್ವಾತಂತ್ರ್ಯ, ಸಮಾನತೆಯನ್ನು ಎತ್ತಿ ಹಿಡಿದು ಈ ದೇಶದ ಸಂವಿಧಾನಕ್ಕೆ ಗೌರವವನ್ನು ಕೊಡುತ್ತಾ ಸತ್ಯ, ಅಹಿಂಸೆ, ತ್ಯಾಗಗಳಿಗೆ, ಸರ್ವ ಧರ್ಮಗಳಿಗೆ ಗೌರವಪೂರ್ವಕವಾಗಿ ನಡೆಯುತ್ತಾ ಭ್ರಷ್ಟಾಚಾರ ಮುಕ್ತವಾಗಿ ಹಾಗೂ ಸರ್ವರಲ್ಲಿ ಸೋದರ ಸೋದರಿಯರಂತೆ ನಡೆದುಕೊಳ್ಳುತ್ತಾ